ನೀನು ಮಾಡಿದಂತ ಪಾಪ ಕರ್ಮಗಳು ನಿನ್ನನ್ನ ಮೆಟ್ಟೋದಕ್ಕೆ ಅಂತ ಬರ್ತಾ ಇದ್ದಾವೆ. ಯೂನಿಯಾಕ್ ಕಾಲ್ ಮಾಡ್ತಿದ್ದಾನೆ. ಹಲೋ, ಹೇಳಿ ಸರ್. ಹಾಯ್ ನಂದಿನಿ, ಹೇಗಿದ್ಯಾ? ಸಾರಿ, ಅಶೋಕ್ ನಿನ್ನ ಮನೆಯಿಂದ ಆಚೆ ಹಾಕಿದಾಗ ನನ್ನಿಂದ ಏನು ಸಹಾಯ ಮಾಡಕ್ಕಾಗ್ಲಿಲ್ಲ. ಪರವಾಗಿಲ್ಲ ಬಿಡಿ ಸರ್, ಆ ಘಟನೆ ಆಗಿ ಎಷ್ಟೋ ದಿನ ಆಯ್ತು. ಇವಾಗ ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀರಲ್ಲ ಸರ್. ಸಾರಿ ನಂದಿನಿ, ನಾನು ಯಾವುದೋ ಬೇರೆ ಬಿಸ್ನೆಸ್ ಟೆನ್ಷನ್ ಅಲ್ಲಿದ್ದೆ, ಅದ್ರ ಬಗ್ಗೆ ನೆನಪೇ ಆಗ್ಲಿಲ್ಲ. ಈಗ ಯೋಚನೆ ಮಾಡ್ತಿದ್ದೆ, ಅವಾಗ ನೆನಪಾಯ್ತು, ಅದಕ್ಕೆ ಕಾಲ್ ಮಾಡ್ದೆ. ಹೋ, ಓಕೆ ಬಿಡಿ ಸರ್. ಅವತ್ತು ನಮ್ಮ ಮನೆಯವರೇ ಬಂದು ನನ್ನನ್ನ ಕರ್ಕೊಂಡು ಹೋದ್ರು. ಸರಿ, ಆ ಸ್ಕೂಲ್ ವಿಷಯ ಏನಾಯ್ತು ನಂದಿನಿ? ಏನೋ ಚೇಂಜಸ್ ಮಾಡ್ತೀನಿ ಅಂತ ಹೇಳ್ದೆ. ಸ್ಕೂಲ್ ಹೇಗ್ ನಡೀತಾ ಇದೆ? ಆಲ್ಮೋಸ್ಟ್ 90% ಸ್ಟೂಡೆಂಟ್ಸು ಸ್ಕೂಲ್ನ ಬಿಟ್ಟು ಹೋಗಿದ್ದಾರೆ ಸರ್. 3,500 ಸ್ಟೂಡೆಂಟ್ಸ್ ಓದ್ತಾ ಇದ್ದ ಜಾಗದಲ್ಲಿ ಇವಾಗ ಬರೀ 350 ಜನ ಇದ್ದಾರೆ. ಪೇರೆಂಟ್ಸ್ ಎಲ್ಲ ತುಂಬಾನೇ ಕೋಪದಲ್ಲಿದ್ದಾರೆ. ಅಶೋಕ್ ಅಣ್ಣ ಸ್ಕೂಲ್ ಮ್ಯಾನೇಜ್ಮೆಂಟ್ನ ಸರಿ ಮಾಡೋ ಪ್ರಯತ್ನದಲ್ಲಿದ್ದಾನೆ. ಅಲ್ಲಿಂದ ಆಚೆ ಬಂದ ಮೇಲೆ ಸ್ಕೂಲ್ ವ್ಯವಹಾರದಲ್ಲಿ ನನಗೆ ಇನ್ವಾಲ್ವ್ ಆಗಕ್ಕಾಗ್ಲಿಲ್ಲ. ಹಾಗಾದ್ರೆ ಇದೇ ಒಳ್ಳೆ ಸಮಯ, ಸ್ಕೂಲ್ನ ನನ್ನ ಹೆಸರಿಗೆ ಮಾಡಿಸ್ಕೊ. ಹಾಗೇನಾದ್ರೂ ಸ್ಕೂಲ್ ನನ್ನ ಕಂಟ್ರೋಲ್ಗೆ ಬಂದ್ರೆ ನೀನು ಸ್ಕೂಲ್ನ ನೋಡ್ಕೋಬಹುದು ಅಲ್ವಾ? ಆದ್ರೆ ಒಂದು ವಿಷಯ ತಿಳ್ಕೊ, ಆ ಸ್ಕೂಲ್ ಬೆಳೆಯೋದಕ್ಕೆ ಏನೆಲ್ಲ ಮಾಡ್ಬೇಕೋ ಅದನ್ನೆಲ್ಲ ಮಾಡ್ಬೇಕು. ಶಿವಗಾಮಿ ಜೊತೆಲಿದ್ದಾಗ ಮಾಡಿದ್ವಲ್ಲ, ಆತರ ಮಾಡಬಾರ್ದು, ಗೊತ್ತಾಯ್ತಾ? ಆದ್ರೆ ಶಿವಗಾಮಿ ಅತ್ಗೆ ಮತ್ತೆ ನೀವಿಬ್ರು ಎನಿಮೀಸ್. ಹಾಗಿದ್ಮೇಲೆ ಇಬ್ರು ಒಂದೇ ತರ ವ್ಯವಹಾರ ಮಾಡಕ್ಕಾಗತ್ತಾ? ಆಯ್ತು, ಸಮಯ ಬಂದಾಗ ಕಾಲ್ ಮಾಡ್ತೀನಿ. ಮಧ್ಯರಾತ್ರಿ ಆಚೆ ಹಾಕ್ದ ಅಂತ ನಾನು ಕಾಲ್ ಮಾಡಿದ್ರೆ ಸಹಾಯ ಮಾಡೋ ಯೋಗ್ಯತೆ ಇಲ್ಲ ಇವನಿಗೆ. ಇವಾಗ ಸ್ಕೂಲ್ ಬಗ್ಗೆ ಕೇಳೋದಕ್ಕೆ ಕಾಲ್ ಮಾಡಿದ್ದಾನೆ. ಆದಿ ಅಣ್ಣಂಗ್ ಮಾತು ಬಂದಿರೋದು ಇನ್ನ ಗೊತ್ತಿಲ್ಲ ಅನ್ಸುತ್ತೆ ಇವನಿಗೆ. ಇದನ್ನ ಹೀಗೆ ಮೇಂಟೈನ್ ಮಾಡ್ಬೇಕು. ನನ್ನನ್ನ ತುಂಬಾ ಲೈಟಾಗಿ ತಗೊಂಡಿದ್ದೆ ಅಲ್ವಾ ರಾವಣ್? ನಾನ್ ಯಾರು ಅಂತ ತೋರಿಸ್ತೀನಿ. ಅವತ್ತು ನಡು ಬೀದಿಯಲ್ಲಿ ನಡು ರಾತ್ರಿಯಲ್ಲಿ ನನಗ್ ಸಹಾಯ ಮಾಡ್ಲಿಲ್ಲ ಅಲ್ವಾ? ನಿನಗ್ ಬೇಕಾದಾಗೆ ನನ್ನನ್ನ ಯೂಸ್ ಮಾಡ್ಕೊಂಡು ಬಿಸಾಕೋದಕ್ಕೆ ನಾನೇನು ಬಾಳೆಹಣ್ಣಿನ ಸಿಪ್ಪೆ ಕೆಟ್ಟೋದ್ನ? ಪ್ರತಿಯೊಂದಕ್ಕೂ ಒಂದು ಕಾಲ ಬರುತ್ತೆ ಅಂತ ಹೇಳ್ತಾರಲ್ಲ, ಇವತ್ತು ನನಗೆ ಕಾಲ ಬಂದಿದೆ. ಅದಕ್ಕೆ ನೀನ್ ನನಗೆ ಕಾಲ್ ಮಾಡಿದ್ಯಾ? ಶಾಂಭವಿನ ಕರೆದು ಎಲ್ಲ ವಿಷಯನೂ ಹೇಳಬೇಕು. ಶಾಂಭವಿ, ಶಾಂಭವಿ, ಶಾಂಭವಿ. ಹಾಯ್ ಭೈರವಿ. ಹಾಯ್ ಶಾಂಭವಿ, ಹೇಗಿದ್ಯಾ? ಅಮ್ಮ ಹೇಗಿದ್ದಾರೆ?
ನಾನ್ ಚೆನ್ನಾಗಿಲ್ಲ, ಅಮ್ಮನೂ ಸರಿ ಇಲ್ಲ. ಯಾಕೆ? ಏನಾಯ್ತು? ಅಮ್ಮ ಮನೆಗ್ ಬರಕ್ಕಿಂತ ಮುಂಚೆ ಕಲ್ಪನಾ ಅಂತ ಒಬ್ರು ಆಂಟಿ ಇದ್ರಲ್ಲ, ಅವ್ರ ಅಕ್ಕನ ಮಗಳು ಮನೆಗ್ ಬಂದಿದ್ದಾಳೆ. ಸುಮ್ಮನೆ ಇರಲ್ಲ, ಯಾವಾಗ್ಲೂ ನನ್ ವಸ್ತುಗಳನ್ನ ಹೇಳ್ದೆ ಕೇಳ್ದೆ ತಗೋತಾಳೆ. ನಾನ್ ಕೇಳಕ್ ಹೋದ್ರೆ ಅಮ್ಮನ್ಗೆ ಹೇಳಿ ಅಮ್ಮನ್ ಸಪೋರ್ಟ್ ತಗೋತಾಳೆ. ಅದಕ್ಕೆ ಅಮ್ಮನೂ ಸರಿ ಇಲ್ಲ. ಎಲ್ಲ ಹುಡ್ಗಿಯಿಂದಾನೇ ಆಗ್ತಿರೋದು. ಈ ದ್ವೇಷ ಜಗಳ ಎಲ್ಲ ಬದುಕಿರೋವರೆಗೂ ಅಷ್ಟೇ ಭೈರವಿ. ಸತ್ತಾದ್ಮೇಲೆ ಯಾವ್ದು ಜೊತೆಗ್ ಬರಲ್ಲ. ನೀನ್ ಅಜ್ಜಿ ತರ ಎಲ್ಲ ಮಾತಾಡ್ಬೇಡ ಶಾಂಭವಿ. ಆಯ್ತಾಯ್ತು, ಮಕ್ಳು ಮಧ್ಯ ಕಿತ್ತಾಟ ಇದ್ದೇ ಇರುತ್ತಲ್ವಾ. ನೀನ್ ಒಳ್ಳೆ ಸಿಸ್ಟರ್ ಅಂತ ಅನ್ಕೋಬಿಡು, ಅವಾಗ ಕೋಪನೇ ಬರಲ್ವಲ್ಲ. ನಾನ್ ಯಾಕೆ ಒಳ್ಳೆ ಸಿಸ್ಟರ್ ಅಂತ ಅನ್ಕೊಳ್ಳಿ? ನನ್ಗಿರೋದು ಒಬ್ಳೆ ಸಿಸ್ಟರ್, ಅದು ಶಾಂಭವಿ ಮಾತ್ರ. ಶಾಂಭವಿ ನೀನಾ? ನಾನು ಇವಳು ಯಾರ ಜೊತೆ ಮಾತಾಡ್ತಿದ್ದಾಳೆ ಅಂತ ಅನ್ಕೊಂಡೆ. ಏನ್ ಹೇಳ್ತಿದ್ದಾಳೆ ನಿನ್ ಹತ್ರ? ಅಮ್ಮ, ಅದು ಭೈರವಿ ಯಾವ್ದೋ ಒಂದು ಹುಡುಗಿ ಮನೆಗ್ ಬಂದಿದ್ದಾಳಲ್ವಾ, ಅವಳ ಬಗ್ಗೆ ಮಾತಾಡ್ತಿದ್ದಾಳೆ. ಪಾಪ, ಆ ದಿಶಾ ಬಗ್ಗೆನಾ? ಇವಳ್ದಿದೇ ಆಗೋಯ್ತು. ಅಲ್ಲ, ಇವಳಂತೂ ಅವಳನ್ನ ಅಕ್ಸೆಪ್ಟ್ ಮಾಡ್ಕೊಳಕ್ಕೆ ರೆಡಿ ಇಲ್ಲ. ದಿನ ಬೆಳಗಾದ್ರೆ ಪಾಪ ಅವಳ ಜೊತೆ ಜಗಳ ಆಡ್ತಿರ್ತಾಳೆ. ನೋಡಿದ್ಯಾ ಶಾಂಭವಿ, ಇವಾಗ್ಲೂ ಅವಳ ಪರವಾಗಿ ಮಾತಾಡ್ತಿದ್ದಾರೆ ಅಮ್ಮ. ಅಮ್ಮ, ಅಪ್ಪ ಹೇಗಿದ್ದಾರೆ? ಚೆನ್ನಾಗಿದ್ದಾರೆ ಕಂದ. ಶಾಂಭವಿ, ನಿನ್ಗೊಂದ್ ವಿಷಯ ಗೊತ್ತಾ? ಅಮ್ಮ ಕಲ್ಪನಾ ಆಂಟಿ ತರ ರಾವಣ ಹತ್ರ ನಾಟಕ ಮಾಡ್ತಿದ್ದಾರೆ. ರಾವಣ್ಣು ಏನೇನೆಲ್ಲ ಕ್ರಿಮಿನಲ್ ಕೆಲಸ ಮಾಡ್ತಾನೋ ಅದಕ್ಕೆಲ್ಲ ಸಾಕ್ಷಿನ ಅಮ್ಮ ಹುಡುಕ್ತಾ ಇದ್ದಾರೆ. ಅದಕ್ಕೆ ಅಪ್ಪ ಅಮ್ಮನ್ಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಅಂದ್ರೆ ರಾವಣ್ ಕತೆ ಮುಗಿಸ್ತಿದ್ದೀರಾ? ಅಷ್ಟೇ. ಆಮೇಲೆ ಆದಿ ಚಿಕ್ಕಪ್ಪ ಒಬ್ರೆ ಅಮ್ಮನ್ ಶತ್ರು. ಸದ್ಯಕ್ಕೆ ಅವರಿಂದ ನಮ್ಗೇನು ತೊಂದ್ರೆ ಇಲ್ಲ, ಯಾಕಂದ್ರೆ ಅವ್ರಿಗೆ ಮಾತೇ ಬರ್ತಿಲ್ವಲ್ಲ. ಅದು ಹಳೆ ಸತ್ಯ. ಈಗ ಆದಿ ಚಿಕ್ಕಪ್ಪನಿಗೆ ಮಾತು ಬಂದಿದೆ. ಅಲ್ಲ, ಶಾಂಭವಿ ದೇವಿ ತಾನೆ ಅವನಿಂದ ಮಾತ್ ಕಿತ್ಕೊಂಡಿರೋದು. ಮತ್ಯಾರು ಅವನಿಗೆ ಮಾತ್ ಕೊಟ್ಟಿರೋದು? ಮಧುರಕಾಳಿ ಅಮ್ಮನ್ಗೆ ಆರಾಧನೆ ಮಾಡಕ್ ಹೊರಟಿದ್ರು. ಆದ್ರೆ ಅವ್ರಲ್ಲಿ ಹೋಗಕ್ಕಿದ್ದ ಮುಂಚೆನೆ ಮಾತ್ ಬಂದಿದೆ.